ಹೆಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ನೇತಾಜಿ ಟ್ಯಾಲಿ ಎಜುಕೇಷನ್ ಸೆಂಟರ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಇದೇ ಮೊದಲ ಬಾರಿಗೆ ನನ್ನ ಚಾನಲ್ ನೋಡುತ್ತಿದ್ದರೆ ದಯವಿಟ್ಟು ಅಂಥವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ನಾನು ಮಾಡೋ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಹೆಲೋ ಫ್ರೆಂಡ್ಸ್, ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಕಂಪ್ನಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳಿದ್ದೆ. ಟ್ಯಾಲಿ ಗ್ರೂಪ್ಸ್ ಬಗ್ಗೆ ವಿವರಣೆ ತಿಳಿಸಿದ್ದೆ. ಲೆಡ್ಜರ್ ಕ್ರಿಯೇಷನ್ ಮಾಡೋದು ಹೇಗೆ ಅಂತ ತಿಳಿಸಿದ್ದೆ. ಮತ್ತು ಟೈಪ್ಸ್ ಆಫ್ ಅಕೌಂಟಿಂಗ್ ವೋಚರ್ ಬಗ್ಗೆ ನಿಮಗೆ ವಿವರಿಸಿ ಯಾವ್ಯಾವ ವೋಚರಲ್ಲಿ ಯಾವ್ಯಾವ ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೆ ಫ್ರೆಂಡ್. ಸೊ ಇವತ್ತಿನ ವಿಡಿಯೋದಲ್ಲಿ ಅಕೌಂಟಿಂಗ್ ವೋಚರ್ನಲ್ಲಿ ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡೋದು ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈಗ ಆಲ್ರೆಡಿ ನಾನು ಒಂದು ಕಂಪ್ನಿನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈಗ ಲೆಡ್ಜರ್ಸ್ ಕ್ರಿಯೇಟ್ ಮಾಡಿ ವೋಚರ್ಸಲ್ಲಿ ಹೆಂಗೆ ಎಂಟ್ರಿ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಫಸ್ಟು ಲೆಡ್ಜರ್ ಕ್ರಿಯೇಟ್ ಮಾಡ್ಕೋಬೇಕು, ಆಮೇಲೆ ವೋಚರ್ ಎಂಟ್ರೀಸ್ ಮಾಡಬೇಕು. ಈಗ ನಿಮ್ಮ ರೆಫರೆನ್ಸ್ಗೆ ನಾನು ಇಲ್ಲೊಂದು ನೋಟ್ಸ್ ರೆಡಿ ಮಾಡಿದ್ದೀನಿ, ನೀವು ಬೇಕಾದರೆ ಇದನ್ನು ನೋಟ್ ಮಾಡ್ಕೋಬೋದು. ಇದು ಮೊದಲನೇ ಕ್ವಶನ್. Mr. Ashok started his business with cash rupees 1 lakh, Canara Bank rupees 2 lakh, computer rupees 50,000, furniture rupees 2,50,000 and plant and machinery rupees 5 lakh received as a capital. ಮಿಸ್ಟರ್ ಅಶೋಕ್ ಅನ್ನೋನು ಒಬ್ಬ ಬಿಸ್ನೆಸ್ ಮ್ಯಾನು. ಅವನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಇವೆಲ್ಲ ಬ್ಯಾಲೆನ್ಸಸನ್ನು ಬಿಸ್ನೆಸ್ಗೆ ಕೊಟ್ಟಿರ್ತಾನೆ ಆರಂಭಿಕ ಬಂಡವಾಳವಾಗಿ. ಸೊ ಇದನ್ನು ಯಾವ ರೀತಿ ಟ್ಯಾಲಿಯಲ್ಲಿ ಎಂಟ್ರಿ ಮಾಡೋದು? ಸೊ ಮೊದಲಿಗೆ ನಾವು ಎಲ್ಲ ಲೆಡ್ಜರ್ ಅಕೌಂಟ್ಸನ್ನು ಕ್ರಿಯೇಟ್ ಮಾಡಿ ಆಮೇಲೆ ವೋಚರ್ ಎಂಟ್ರೀಸ್ಗೆ ಹೋಗೋಣ. ಈಗ ಕ್ಯಾಶ್ ಅಕೌಂಟ್, ಕೆನರಾ ಬ್ಯಾಂಕ್ ಅಕೌಂಟ್, ಕಂಪ್ಯೂಟರ್ ಅಕೌಂಟ್, ಫರ್ನಿಚರ್ ಅಕೌಂಟ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಕೌಂಟ್, ಅಶೋಕ್ಸ್ ಕ್ಯಾಪಿಟಲ್, ಇಷ್ಟು ಲೆಡ್ಜರ್ಸನ್ನು ಕ್ರಿಯೇಟ್ ಮಾಡಬೇಕು. ಸೊ ಕ್ಯಾಶ್ ಅಕೌಂಟ್ ಆಲ್ರೆಡಿ ಟ್ಯಾಲಿಲೇ ಇದೆ. ಅದು ಟ್ಯಾಲಿನಲ್ಲಿ ಡಿಫಾಲ್ಟ್ ಲೆಡ್ಜರ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಕ್ಯಾಶ್ ಅಕೌಂಟ್ ಅವೆರಡು ಟ್ಯಾಲಿನಲ್ಲಿ ಡಿಫಾಲ್ಟ್ ಲೆಡ್ಜರ್ ಅಕೌಂಟು. ಅವುಗಳನ್ನ ಯಾವುದೇ ಕಾರಣಕ್ಕೂ ನೀವು ಕ್ರಿಯೇಟ್ ಮಾಡೋಕ್ಕೆ ಹೋಗಬಾರ್ದು. ಓಕೆ. ಈಗ ಎರಡನೇ ಲೆಡ್ಜರ್ ಏನಿದೆ, ಕೆನರಾ ಬ್ಯಾಂಕ್. ಸೊ ಗೋ ಟು ಗೇಟ್ ವೆ ಟ್ಯಾಲಿ, ಸೆಲೆಕ್ಟ್ ಕ್ರಿಯೇಟ್, ಸೆಲೆಕ್ಟ್ ಲೆಡ್ಜರ್, ಕ್ರಿಯೇಟ್ ಕೆನರಾ ಬ್ಯಾಂಕ್ ಅಂಡರ್ ಬ್ಯಾಂಕ್ ಅಕೌಂಟ್. ನನ್ನ ಹಿಂದಿನ ವಿಡಿಯೋಗಳಲ್ಲಿ ಯಾವ ಲೆಡ್ಜರ್ ಯಾವ ಗ್ರೂಪಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಸೊ ಅಕೌಂಟ್ ಹೋಲ್ಡರ್ಸ್ ನೇಮ್, ಗೌರವ್ ಸ್ಪೋರ್ಟ್ಸ್, IFSC ಕೋಡ್, ಸ್ವಿಫ್ಟ್ ಕೋಡ್ ಅವೆಲ್ಲ ನೀವು ಕ್ರಿಯೇಟ್ ಮಾಡುವಾಗ ಹಾಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಾನು ಸ್ಕಿಪ್ ಮಾಡಿ ಸೇವ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಲೆಡ್ಜರ್ ಕೆನರಾ ಬ್ಯಾಂಕ್ ಆಯಿತು. ಕಂಪ್ಯೂಟರ್ ಇವೆಲ್ಲ ಫಿಕ್ಸೆಡ್ ಅಸೆಟಿಗೆ ಬರುತ್ತೆ. ಪ್ರೆಸ್ F, ಫಿಕ್ಸೆಡ್ ಅಕೌಂಟ್, ಫಿಕ್ಸೆಡ್ ಅಸೆಟ್ಸ್. ಫರ್ನಿಚರ್, ಫಿಕ್ಸೆಡ್ ಅಸೆಟ್. ಸೊ ನೀವು ಎಂಟರ್ ಬಟನ್ ಪ್ರೆಸ್ ಮಾಡೋ ಬದಲು ಕಂಟ್ರೋಲ್ A ಹೊಡೆದ್ರೂ ಸೇವ್ ಆಗುತ್ತೆ. ಗ್ರೂಪ್ ಸೆಲೆಕ್ಟ್ ಆದಮೇಲೆ ಕಂಟ್ರೋಲ್ A ಹೊಡೀರಿ. ಫರ್ನಿಚರ್, ಫ್ರೆಂಡ್ಸ್ ಇಲ್ಲಿ ನೋಡಿ, ನೇಮ್ ಆಲ್ರೆಡಿ ಎಕ್ಸಿಸ್ಟ್ಸ್ ಅಂದರೆ ನಾನು ಆಲ್ರೆಡಿ ಇದನ್ನ ಕ್ರಿಯೇಟ್ ಮಾಡಿದ್ದೀನಿ. ನೀವು ಅಷ್ಟೇ ಮರ್ತ್ಕೊಂಡು ಅಥವಾ ಗೊತ್ತಿಲ್ಲದೇನೋ ಮತ್ತೆ ಕ್ರಿಯೇಟ್ ಮಾಡೋಕ್ಕೆ ಹೋದರೆ ಡೂಪ್ಲಿಕೇಟ್ ಎಂಟ್ರಿ ಅಂತ ತೋರಿಸುತ್ತೆ. ಓಕೆ. ಸೊ ಮುಂದಿನ ಲೆಡ್ಜರ್ಗೆ ಮೂವ್ ಆಗಿ. ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫಿಕ್ಸೆಡ್ ಅಸೆಟ್ಸ್, ಕಂಟ್ರೋಲ್ A. ಅಶೋಕ್ಸ್ ಕ್ಯಾಪಿಟಲ್, ಸೊ ಗ್ರೂಪ್ ಬಂದು ಕ್ಯಾಪಿಟಲ್ ಅಕೌಂಟ್, CAP, ಕ್ಯಾಪಿಟಲ್ ಅಕೌಂಟ್, ಕಂಟ್ರೋಲ್ A. ಸೊ ನೆಕ್ಸ್ಟ್ ಲೆಡ್ಜರ್. ಸೊ ಇದು ಎರಡನೇ ಕ್ವಶನ್ನು.
ರಿಸೀವ್ಡ್ ಲೋನ್ ಫ್ರಮ್ HDFC ಬ್ಯಾಂಕ್ ರುಪೀಸ್ 10 lakh ಬೈ ಚೆಕ್. ಇಲ್ಲಿ ಬೈ ಚೆಕ್ ಅಂದರೆ ಅದನ್ನು ನಿಮ್ಮ ಕರೆಂಟ್ ಅಕೌಂಟ್ ಬ್ಯಾಂಕ್ಗೆ ಹಾಕ್ತೀರ. ಯಾವ್ದು ನಿಮ್ಮದು ಕರೆಂಟ್ ಅಕೌಂಟ್ ಬ್ಯಾಂಕು? ಈ ಅಸೈನ್ಮೆಂಟಲ್ಲಿ ನಿಮ್ಮ ಕರೆಂಟ್ ಅಕೌಂಟ್ ಬ್ಯಾಂಕು ಕೆನರಾ ಬ್ಯಾಂಕ್. ಓಕೆ, ಸೊ ಇಲ್ಲಿ 2 ಲೆಡ್ಜರ್ ಬರ್ತವೆ, ಕೆನರಾ ಬ್ಯಾಂಕ್ ಆ್ಯಂಡ್ HDFC ಬ್ಯಾಂಕ್ ಲೋನ್. ಕೆನರಾ ಬ್ಯಾಂಕ್ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ. ಒಂದು ಸಾರಿ ಕ್ರಿಯೇಟ್ ಮಾಡಿದ್ಮೇಲೆ ಮತ್ತೆ ಆ ಲೆಡ್ಜರ್ ರಿಪೀಟ್ ಆದರೆ ಕ್ರಿಯೇಟ್ ಮಾಡಬಾರ್ದು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೀವು ಈಗಾಗಲೇ ಆ ಲೆಡ್ಜರನ್ನು ಕ್ರಿಯೇಟ್ ಮಾಡಿದರೆ ಮತ್ತೆ ಆ ಲೆಡ್ಜರ್ ಕ್ರಿಯೇಟ್ ಮಾಡೋ ಸಂದರ್ಭ ಬಂದರೆ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಒಂದು ಸಾರಿ ಮಾಡಿದ್ರೆ ಮುಗೀತು. ಈಗ HDFC ಬ್ಯಾಂಕ್ ಲೋನ್, HDFC ಬ್ಯಾಂಕ್ ಲೋನ್, ದಿಸ್ ಈಸ್ ಲೋನ್ ಅಕೌಂಟ್ secured loan group, control A. So next, ಮೂರನೇ ಕ್ವಶನ್. Received hand loan from Mr. Vasu rupees 2,50,000 by cash. Cash account data to Vasu's hand loan. Cash already tally ಇದೆ, Vasu's hand loan type ಮಾಡಿ. Vasu's hand loan ಕೈ ಸಾಲ ಇವೆಲ್ಲ ಅನ್ಸೆಕ್ಯೂರ್ಡ್ ಲೋನ್ ಗ್ರೂಪ್ಗೆ ಬರ್ತವೆ. ಕಂಟ್ರೋಲ್ ಎ. ಸೊ ನೆಕ್ಸ್ಟ್, ಕ್ಯಾಶ್ ಡೆಪಾಸಿಟೆಡ್ ಟು ಕೆನರಾ ಬ್ಯಾಂಕ್ ರುಪೀಸ್ 3,50,000. ಸೊ ಕೆನರಾ ಬ್ಯಾಂಕ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ, ಕ್ಯಾಶ್ ಆಲ್ರೆಡಿ ಟ್ಯಾಲಿನಲ್ಲೇ ಇದೆ. ಸೊ ಮುಂದೆ ಹೋಗಿ. ನೆಕ್ಸ್ಟ್ ಕ್ವಶನ್ ನಂಬರ್ 5. Goods purchased from Rakesh and Company rupees 10 lakh, GST at 18%, invoice number 3579. ಫ್ರೆಂಡ್ಸ್, ಇಲ್ಲಿ ಒಟ್ಟು 4 ಲೆಡ್ಜರ್ ಬರುತ್ತೆ. ಪರ್ಚೇಸ್ ಅಟ್ 18% ಅಕೌಂಟ್, ಇನ್ಪುಟ್ CGST at 9% ಅಕೌಂಟ್, ಇನ್ಪುಟ್ SGST at 9% ಅಕೌಂಟ್, ರಾಕೇಶ್ ಆ್ಯಂಡ್ ಕಂಪನಿ. ಕ್ರಿಯೇಟ್ ಒನ್ ಬೈ ಒನ್. ಫ್ರೆಂಡ್ಸ್, ಪರ್ಚೇಸ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಸ್ವಲ್ಪ ನೀವು ಗಮನ ಕೊಡಬೇಕು. ಪರ್ಚೇಸ್ ಅಟ್ 18%, ಯಾಕಂದರೆ ಇಲ್ಲಿ GSTನೆಲ್ಲ ಎನೇಬಲ್ ಮಾಡಬೇಕು. ಗ್ರೂಪ್ ಬಂದು ಪರ್ಚೇಸ್ ಅಕೌಂಟ್ ನೋಡಿ, ಈಸ್ GST ಅಪ್ಲಿಕಬಲ್. ಸೆಟ್ ಆಲ್ಟರ್ GST ಡೀಟೈಲ್, ಎಸ್, ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಡಿಸ್ಕ್ರಿಪ್ಷನ್ ಇದನ್ನು ಸ್ಕಿಪ್ ಮಾಡಿ, HSN ಕೋಡ್ ಸ್ಕಿಪ್ ಮಾಡಿ. ನೇಚರ್ ಆಫ್ ಟ್ರಾನ್ಸಾಕ್ಷನ್ ಇಲ್ಲಿ ಲಿಸ್ಟೇ ಓಪನ್ ಆಗ್ತಾ ಇದೆ. ಇಲ್ಲಿ ಯಾವ ನೇಚರ್ ಆಫ್ ಟ್ರಾನ್ಸಾಕ್ಷನ್ಗೆ ಅದು ಸಂಬಂಧಪಡುತ್ತೆ ಅನ್ನೋದನ್ನು ಆಯ್ಕೆ ಮಾಡ್ಕೋಬೇಕು. ಈಗ ಇದು ಪರ್ಚೇಸ್ ಕ್ವಶನ್ ಪರ್ಚೇಸ್ ಲೆಡ್ಜರ್ ಆಗಿರೋದ್ರಿಂದ ಪರ್ಚೇಸ್ ಟ್ಯಾಕ್ಸಬಲ್ ನೇಚರ್ ಆಫ್ ಟ್ರಾನ್ಸಾಕ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಪಿ ಹೊಡೀರಿ, ಪಿ ಆಪ್ಷನ್ ಎಲ್ಲ ಹೈಲೈಟ್ ಆಗ್ತವೆ. ಪರ್ಚೇಸ್ ಟ್ಯಾಕ್ಸಬಲ್ ಬಾಟಮ್ ಎಲ್ಲಿದೆ, ಕೆಳಗಡೆ ಇದೆ, ಇದನ್ನು ಸೆಲೆಕ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಓಕೆ, ಸೊ ಇಂಟಿಗ್ರೇಟೆಡ್ ಟ್ಯಾಕ್ಸ್ 18%, ಬರೀ 18 ಹಾಕಿ, ಪರ್ಸೆಂಟೇಜ್ ಅಲ್ಲೇ ಇದೆ. ಅದು ಸೆಂಟ್ರಲ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್ಗೆ 9% ಅದು ಆಟೋಮೆಟಿಕಾಗಿ ತಗೊಳ್ಳುತ್ತೆ. ಟೈಪ್ ಆಫ್ ಸಪ್ಲೈ ಗೂಡ್ಸ್ ತಗೊಳ್ಳಿ, ಸೇವ್ ಮಾಡಿ. ಹಾಗೆ ಇನ್ಪುಟ್ CGST ಅಟ್ 9%. ಇವು ಟ್ಯಾಕ್ಸ್ ಲೆಡ್ಜರ್, GST ಟ್ಯಾಕ್ಸ್ ಲೆಡ್ಜರ್. ಗ್ರೂಪ್ ಬಂದು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್. ಟೈಪ್ ಆಫ್ ಡ್ಯೂಟಿ/ಟ್ಯಾಕ್ಸ್, ಸೆಲೆಕ್ಟ್ GST. ಟ್ಯಾಕ್ಸ್ ಟೈಪ್ ಸೆಂಟ್ರಲ್ ಟ್ಯಾಕ್ಸ್ ತಗೊಳ್ಳಿ, ಸೇವ್ ಮಾಡಿ. ಇನ್ಪುಟ್ SGST ಅಟ್ 9% ಅಂಡರ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್. ಟೈಪ್ ಆಫ್ ಡ್ಯೂಟಿ/ಟ್ಯಾಕ್ಸ್, GST ಆಯ್ಕೆ ಮಾಡ್ಕೊಳ್ಳಿ. ಟ್ಯಾಕ್ಸ್ ಟೈಪನ್ನು ಸ್ಟೇಟ್ ಟ್ಯಾಕ್ಸ್ ತಗೋಬೇಕು. ಎಂಟರ್. ಫ್ರೆಂಡ್ಸ್, ಸುಮಾರು ಜನ ಕೇಳ್ತಾರೆ, ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ ಇದೆ, ಇಲ್ಲಿ 9% ಇದೆ, ಇಲ್ಲಿ 9 ಯಾಕೆ ಟೈಪ್ ಮಾಡಬಾರ್ದು ಅಂತ. ಸೊ ಅದು ಮ್ಯಾನ್ಯುಯಲ್ ಅಕೌಂಟ್ಸ್ ಮಾಡುವಾಗ, ಇದು ಆಟೋಮೆಟಿಕಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುವಾಗ ನಾವು 9%ನ್ನು ಟೈಪ್ ಮಾಡಬಾರ್ದು. ಓಕೆ, ಸೇವ್ ಮಾಡಿ. ಹಾಗೆ ಸಪ್ಲೈಯರ್ ಯಾರು? ರಾಕೇಶ್ ಆ್ಯಂಡ್ ಕಂಪನಿ. ಸೊ ಎಲ್ಲ ಸಪ್ಲೈಯರು ಸಂಡ್ರಿ ಕ್ರೆಡಿಟಾರ್ ಗ್ರೂಪ್ಗೆ ಬರ್ತಾರೆ. ಸೊ ಅಕ್ಸೆಪ್ಟ್ ಮಾಡಿ. ಸೊ ನೆಕ್ಸ್ಟ್ ಲೆಡ್ಜರ್
Goods sold to Kiran and Company rupees 17 lakh GST at 18%. Kiran and Company sales at 18%, output CGST at 9%, output SGST at 9%. ಈಗ ಕಿರಣ್ ಕಸ್ಟಮರು, ಇವರು ಗ್ರಾಹಕರು. ಕಿರಣ್ ಆ್ಯಂಡ್ ಕಂಪನಿ ಎಲ್ಲ ಕಸ್ಟಮರ್ಸು ಸಂಡ್ರಿ ಡೆಟಾರ್ ಗ್ರೂಪ್ಗೆ ಬರ್ತಾರೆ. ಸಂಡ್ರಿ ಡೆಟಾರ್ ಗ್ರೂಪ್ಸನ್ನು ಆಯ್ಕೆ ಮಾಡ್ಕೊಳ್ಳಿ, ಸೇವ್ ಮಾಡಿ. ಸೇಲ್ಸ್ ಅಟ್ 9%. ಅಂಡರ್ ಸೇಲ್ಸ್ ಅಕೌಂಟ್ ಇಲ್ಲಿ ಸ್ವಲ್ಪ ಗಮನ ಕೊಡಿ. ಈಸ್ ಜಿ ಎಸ್ ಟಿ ಅಪ್ಲಿಕಬಲ್. ಸೆಟ್ ಆಲ್ಟರ್ ಜಿ ಎಸ್ ಟಿ ಡಿಟೈಲ್ ಎಸ್ ಅಂತ ಕೊಡಿ. ಇಲ್ಲಿ ನೇಚರ್ ಆಫ್ ಟ್ರಾನ್ಸಾಕ್ಷನ್ ಸೆಲೆಕ್ಟ್ ಸೇಲ್ಸ್ ಟ್ಯಾಕ್ಸಬಲ್, ಇದು ಸೇಲ್ಸ್ ಲೆಡ್ಜರ್ ಆಗಿರೋದ್ರಿಂದ ಸೆಲೆಕ್ಟ್ ಸೇಲ್ಸ್ ಟ್ಯಾಕ್ಸಬಲ್. ಇಂಟಿಗ್ರೇಟೆಡ್ ಟ್ಯಾಕ್ಸ್ 18%. ಸೊ ಅದು ಸೆಂಟ್ರಲ್ ಟ್ಯಾಕ್ಸ್ಗೆ 9, ಸೇಲ್ಸ್ ಸ್ಟೇಟ್ ಟ್ಯಾಕ್ಸ್ಗೆ 9ಕ್ಕೆ ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ. ಟೈಪ್ ಆಫ್ ಸಪ್ಲೈ ಗೂಡ್ಸ್, ಕಂಟ್ರೋಲ್ ಎ. ಈಗ ಔಟ್ಪುಟ್ ಸಿ ಜಿ ಎಸ್ ಟಿ ಅಟ್ 9%. ಅಂಡರ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್, ಸೊ ಎಲ್ಲ ಟ್ಯಾಕ್ಸ್ ಲೆಡ್ಜರ್ಗಳು ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ಗ್ರೂಪ್ಗೆ ಬರ್ತವೆ. ಟೈಪ್ ಆಫ್ ಡ್ಯೂಟಿ ಜಿ ಎಸ್ ಟಿ, ಟ್ಯಾಕ್ಸ್ ಟೈಪ್ ಸೆಂಟ್ರಲ್ ಟ್ಯಾಕ್ಸ್. ಔಟ್ಪುಟ್ ಎಸ್ ಜಿ ಎಸ್ ಟಿ ಅಟ್ 9%. ಅಂಡರ್ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್, ಟೈಪ್ ಆಫ್ ಡ್ಯೂಟಿ ಸ್ಲ್ಯಾಶ್ ಟ್ಯಾಕ್ಸ್, ಸೆಲೆಕ್ಟ್ ಜಿ ಎಸ್ ಟಿ, ಟ್ಯಾಕ್ಸ್ ಟೈಪ್ ಸೆಲೆಕ್ಟ್ ಸ್ಟೇಟ್ ಟ್ಯಾಕ್ಸ್. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ರಿಸೀವ್ಡ್ rupees 19 lakh by check from Kiran and Company, ಕೆನರಾ ಬ್ಯಾಂಕ್ ಆ್ಯಂಡ್ ಕಿರಣ್ ಆ್ಯಂಡ್ ಕಂಪನಿ. ಇದನ್ನು ನಾವು ಈಗಾಗಲೇ ಕ್ರಿಯೇಟ್ ಮಾಡಿದ್ದೀವಿ, ಮತ್ತೊಮ್ಮೆ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಮುಂದಿನ ಕ್ವಶನ್ಗೆ ಹೋಗೋಣ ಬನ್ನಿ. ಪೇಯ್ಡ್ rupees 9,50,000 by check to ರಾಕೇಶ್ ಆ್ಯಂಡ್ ಕಂಪನಿ. ರಾಕೇಶ್ ಆ್ಯಂಡ್ ಕಂಪನಿ ಕೆನರಾ ಬ್ಯಾಂಕ್. ಸೊ ಇದನ್ನು ಈಗಾಗಲೇ ಕ್ರಿಯೇಟ್ ಮಾಡಿದ್ದೀವಿ. ಮುಂದಿನ ಕ್ವಶನ್. Withdrawn from Canara Bank rupees 50,000 and retained as petty cash. Petty cash account debtor to Canara Bank. Canara Bank ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ. ಮೇನ್ ಕ್ಯಾಶ್ ಆಲ್ರೆಡಿ ಟ್ಯಾಲಿಲೇ ಇರುತ್ತೆ, ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಪೆಟಿ ಕ್ಯಾಶನ್ನು ಕ್ರಿಯೇಟ್ ಮಾಡಬೇಕು. ಓಕೆ, ಪೆಟಿ ಕ್ಯಾಶ್ ಗ್ರೂಪ್ ಬಂದು ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಹ್ಯಾಂಡ್. Next question. Paid labor charges rupees 10,000 by cash. Labor charges and petty cash. Petty cash ಈಗ ತಾನೇ ಕ್ರಿಯೇಟ್ ಮಾಡಿದ್ದೀವಿ, ಲೇಬರ್ ಚಾರ್ಜಸ್ ಮಾತ್ರ ಕ್ರಿಯೇಟ್ ಮಾಡಿ. ಲೇಬರ್ ಚಾರ್ಜಸ್ ಅಂಡರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇದು ಒಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಲೆಡ್ಜರ್. Paid freight inward charges rupees 30,000 by check. Freight inward charges and Canara Bank. Canara Bank create ಮಾಡಿದ್ದೀವಿ. Freight inward charges, ಅದು ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಮುಂದಿನ ಕ್ವಶನ್. Paid advertisement charges rupees 25,000 by check. Advertisement charges Canara Bank. ಸೊ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾತ್ರ ಕ್ರಿಯೇಟ್ ಮಾಡಿ. ಅಡ್ವರ್ಟೈಸ್ಮೆಂಟ್ ಚಾರ್ಜಸ್, ಸೊ ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಕಂಟ್ರೋಲ್ ಎ. ಸೊ ಮುಂದಿನ ಕ್ವಶನ್ನು. ಪೇಯ್ಡ್ ಕೊರಿಯರ್ ಚಾರ್ಜಸ್ rupees 5 lakh by check. ಕೊರಿಯರ್ ಚಾರ್ಜಸ್ ಯಾಕಂದರೆ ಬ್ಯಾಂಕ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಕೊರಿಯರ್ ಚಾರ್ಜಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಒನ್. ಪೇಯ್ಡ್ ಸ್ಯಾಲ್ರಿ rupees 75,000 by ಚೆಕ್. ಸ್ಯಾಲ್ರಿ ಕ್ರಿಯೇಟ್ ಮಾಡಿ. ಸ್ಯಾಲ್ರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಕಂಟ್ರೋಲ್ ಎ. ಯಾಕಂದರೆ ಗ್ರೂಪ್ ಅಲ್ಲೇ ಇರುತ್ತೆ,
ಸೊ ಸೇಮ್ ಗ್ರೂಪ್ ಆಗಿರೋದ್ರಿಂದ ನಾನು ಲೆಡ್ಜರ್ ಕ್ರಿಯೇಷನ್ ಆಪ್ಷನ್ ಹತ್ರನೇ ಕಂಟ್ರೋಲ್ ಎ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಕ್ವಶನ್ನು, paid telephone charges rupees 10,000 by check. So telephone charges, control A, adu indirect expenses. Next question, paid electricity charges rupees 7,500 by check. Electricity charges, control A. Paid puja expenses rupees 3,000 by petty cash. Puja expenses petty cash ಈಗಾಗಲೇ ನಾವು ಅದನ್ನ ಕ್ರಿಯೇಟ್ ಮಾಡಿದ್ದೀವಿ. ಪೂಜಾ ಎಕ್ಸ್ಪೆನ್ಸಸ್, indirect expenses. Next question, ಈಗ adjustment entries, charge interest on capital at the rate of 5%. So interest on capital and Ashok Capital already create ಮಾಡಿದ್ದೀವಿ. interest on capital create ಮಾಡಬೇಕು. interest on capital ಅದು indirect expenses. Next question, charge interest on HDFC bank loan at the rate of 10%. interest on bank loan, HDFC bank loan ನಾವು ಈಗಾಗಲೇ ಕ್ರಿಯೇಟ್ ಮಾಡಿದ್ದೀವಿ. ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ರಿಯೇಟ್ ಮಾಡಿ, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅದು ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ ಫ್ರೆಂಡ್ಸ್, ಈಗ ಎಲ್ಲ ಮುಗೀತು. ಸೊ ಫಸ್ಟ್ ಕ್ವಶನ್ಗೆ ಬನ್ನಿ. ಈಗ ವೋಚರ್ ಎಂಟ್ರೀಸ್ ನಮ್ಮ ಟಾಪಿಕ್ಕು. ಓಕೆ, ಎಸ್ಕೇಪ್ ಮಾಡಿ, ವೋಚರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟರ್. ಫ್ರೆಂಡ್ಸ್, ನಿಮ್ಮ ರೆಫರೆನ್ಸ್ಗೆ ಇಲ್ಲಿ ರಿಸೀಟ್ ಅಂತ ಹಾಕಿದ್ದೀನಿ, ಅಂದರೆ ಇದನ್ನು ರಿಸೀಟ್ ವೋಚರಲ್ಲಿ ಮಾಡಬೇಕು. ಈಗ ಕಂಪ್ನಿಗೆ ಏನೇನು ಸೋರ್ಸು ಹೊರಗಡೆಯಿಂದ ಬರುತ್ತೋ ಅದನ್ನೆಲ್ಲ ರಿಸೀಟ್ ಎಂಟ್ರಿಲಿ ಮಾಡಬೇಕು. ಸೊ ಕಂಪ್ನಿಯಿಂದ ಏನೇನು ಫಂಡ್ ಹೊರಗಡೆ ಹೋಗುತ್ತೋ ಅವೆಲ್ಲ ಪೇಮೆಂಟ್ ವೋಚರ್ಸು. ಕ್ಯಾಶ್ ಡೆಪಾಸಿಟ್ ಟು ಬ್ಯಾಂಕ್, ಕ್ಯಾಶ್ ವಿತ್ಡ್ರಾನ್ ಫ್ರಮ್ ಬ್ಯಾಂಕ್, ಕ್ಯಾಶ್ ಟ್ರಾನ್ಸ್ಫರ್ ಟು ಪೆಟಿ ಕ್ಯಾಶ್, ಇವೆಲ್ಲ ಕಾಂಟ್ರಾ ವೋಚರ್. ಪರ್ಚೇಸ್ ಇದ್ದರೆ ಪರ್ಚೇಸ್ ವೋಚರು, ಸೇಲ್ಸ್ ಇದ್ದರೆ ಸೇಲ್ಸ್ ವೋಚರು, ಅಡ್ಜಸ್ಟ್ಮೆಂಟ್ ಎಂಟ್ರಿ ಇದ್ದರೆ ಜರ್ನಲ್ ವೋಚರ್, ಇವುಗಳಲ್ಲಿ ಮಾಡಬೇಕು ಸ್ನೇಹಿತರೆ. ಈಗ ರಿಸೀಟ್ ವೋಚರ್ಗೆ ಹೋಗಿ ಪ್ರೆಸ್ F6. ಸೊ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ವರ್ಟಿಕಲ್ ಕಾಲಮಲ್ಲಿ ಎಲ್ಲ ವೋಚರ್ನ ಶಾರ್ಟ್ಕಟ್ ಕೀ ಕೊಟ್ಟಿದ್ದಾರೆ. ಕಾಂಟ್ರಾ, ಪೇಮೆಂಟ್, ರಿಸೀಟ್, ಜರ್ನಲ್, ಸೇಲ್ಸ್, ಪರ್ಚೇಸ್. ಓಕೆ, ಈಗ F6 ಹೊಡೆದ್ರೆ ರಿಸೀಟ್ ವೋಚರ್ ಓಪನ್ ಆಗುತ್ತೆ. ರಿಸೀಟ್ ವೋಚರಲ್ಲಿ ಕ್ರೆಡಿಟ್ ಎಂಟ್ರಿ ಫಸ್ಟ್ ಬರ್ತಾ ಇದೆ. ಅದು ಯಾವ ಎಂಟ್ರಿನಾದರೂ ಫಸ್ಟ್ ಕೇಳಿ. ನಿಮ್ಮ ಬುಕ್ಕಲ್ಲಿ ಕ್ರೆಡಿಟ್ ಎಂಟ್ರಿ ಯಾವುದು ಆ ಲೆಡ್ಜರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ಇಲ್ಲಿ ನಿಮ್ಮ ಬುಕ್ಕಲ್ಲಿ ಯಾವುದು ಕ್ರೆಡಿಟ್ ಎಂಟ್ರಿ? ಟು ಅಶೋಕ್ ಕ್ಯಾಪಿಟಲ್ 11 lakh, ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಶೋಕ್ ಕ್ಯಾಪಿಟಲ್. ಆಮೇಲೆ ನೀವು ಲೆಡ್ಜರ್ ಕ್ರಿಯೇಷನ್ ಮಾಡುವಾಗ ಟು ಅಶೋಕ್ ಕ್ಯಾಪಿಟಲ್ ಅಂತ ಮಾಡಬಾರ್ದು. ಇಲ್ಲಿ ಟು ಮೀನ್ಸ್ ಕ್ರೆಡಿಟ್ ಅಂತ, ಅಶೋಕ್ ಕ್ಯಾಪಿಟಲ್ ಅಷ್ಟೇ. ಅಶೋಕ್ ಕ್ಯಾಪಿಟಲ್ 11 lakh, ಕ್ಯಾಶ್ ಎಷ್ಟಿದೆ? 1 lakh. ಪ್ರೆಸ್ ಒನ್ ಮೋರ್ ಎಂಟರ್. ನೀವು ಇಲ್ಲಿದ್ದಂಗೆ ಲೆಡ್ಜರ್ ಅಕೌಂಟನ್ನು ಏನಾರ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೋದರೆ ಅದು ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಲೆಡ್ಜರ್ದು ಮೊದಲನೇ ಲೆಟ್ರ್ ಪ್ರೆಸ್ ಮಾಡಿಬಿಡ್ತೀನಿ ನೋಡಿ, ಈ ರೀತಿ ಬಂದ್ಬಿಡುತ್ತೆ. ಸೊ ಕರ್ಸರು CR/DR ಇಂದ ಮುಂದೆ ಹೋದ್ಮೇಲೆ ನೀವು ಲೆಡ್ಜರ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕರ್ಸರು CR/DR ಮೇಲಿದ್ದಾಗ ಒಂದು ಎಂಟರ್ ಪ್ರೆಸ್ ಮಾಡಬೇಕು, ಆಗ ಲೆಡ್ಜರ್ ಸ್ಪೇಸಿಗೆ ಬರುತ್ತೆ ಕರ್ಸರು, ಆವಾಗ ನೀವು ಲೆಡ್ಜರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ,
ಕ್ಯಾಶು ಕೆನರಾ ಬ್ಯಾಂಕು. ನೆಕ್ಸ್ಟು ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ 2 lakh. ಕಂಪ್ಯೂಟರ್ ಫರ್ನಿಚರ್. ಕಂಪ್ಯೂಟರ್ 50,000. ಫರ್ನಿಚರ್ 2,50,000. ಪ್ಲಾಂಟ್ ಆ್ಯಂಡ್ ಮೆಷಿನರಿ 5 lakh. ಪ್ಲಾಂಟ್ ಆ್ಯಂಡ್ ಮೆಷಿನರಿ 5 lakh. ಆಕ್ಸೆಪ್ಟ್. ಸೊ ನೀವು ನರೇಷನ್ ಬೇಕಾದರೆ ಟೈಪ್ ಮಾಡ್ಬೋದು. ಬೀಯಿಂಗ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ಬೈ ಪ್ರೊಪ್ರೈಟರ್. ಓಕೆ, ಸೊ ನೀವು ಅದನ್ನು ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗಿ. ಇದು ಫಸ್ಟ್ ಯಾವ ವೋಚರ್ ಅನ್ನೋದು ನೋಡ್ಕೊಳ್ಳಿ. ರಿಸೀಟ್ ವೋಚರ್. ಇಲ್ಲಿ ನಿಮ್ಮ ರೆಫರೆನ್ಸ್ಗೆ ನಾನು ಎಲ್ಲನೂ ಕೊಟ್ಟಿದ್ದೀನಿ. ರಿಸೀಟ್ ವೋಚರ್. ರಿಸೀವ್ಡ್ ಲೋನ್ ಫ್ರಮ್ HDFC ಬ್ಯಾಂಕ್ ₹10 lakh. ಸೊ ಇಲ್ಲೂ ಅಷ್ಟೇ ಕ್ರೆಡಿಟ್ ಎಂಟ್ರಿ ಫಸ್ಟ್. ರಿಸೀಟ್ ವೋಚರ್ ಸೇಮ್ ವೋಚರ್. HDFC ಬ್ಯಾಂಕ್ ಲೋನ್ ಕ್ರೆಡಿಟ್ ಎಂಟ್ರಿ ಫಸ್ಟ್ ತಗೋಬೇಕು. HDFC 10 lakh. ಕೆನರಾ ಬ್ಯಾಂಕ್ CAN. ಸೊ ಇಲ್ಲಿ ಚೆಕ್ ನಂಬರ್ ಎಲ್ಲ ಟೈಪ್ ಮಾಡಿ. ಓಕೆ, ಸೊ ಅದು ಕಲ್ತಾದ್ಮೇಲೆ ಅವೆಲ್ಲ ಪ್ರಾಕ್ಟೀಸ್ ಮಾಡಿ. ಸೊ ಈಗ ಮುಂದಿನ ಕ್ವಶನ್ಗೆ ಹೋಗೋಣ. ರಿಸೀವ್ಡ್ ಹ್ಯಾಂಡ್ ಲೋನ್ ಫ್ರಮ್ ಮಿಸ್ಟರ್ ವಾಸು ₹2,50,000 ಬೈ ಕ್ಯಾಶ್. ಅದು ಕೂಡ ರಿಸೀಟ್ ವೋಚರೇ. ಕ್ರೆಡಿಟ್ ಎಂಟ್ರಿ ಫಸ್ಟ್. ವಾಸುಸ್ ಹ್ಯಾಂಡ್ ಲೋನ್ 2,50,000 ಕ್ಯಾಶ್. ಸೊ ನೆಕ್ಸ್ಟ್ ವೋಚರ್. Cash deposited to Canara Bank ₹3,50,000 ಕಾಂಟ್ರಾ ವೋಚರ್. ಪ್ರೆಸ್ F4. ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ವರ್ಟಿಕಲ್ ಕಾಲಮಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಇಲ್ಲೂ ಅಷ್ಟೇ ಕ್ರೆಡಿಟ್ ಫಸ್ಟ್. ಇಲ್ಲಿ ಕ್ಯಾಶ್ ಡೆಪಾಸಿಟ್ ಮಾಡ್ತಾ ಇರೋದ್ರಿಂದ ಕ್ಯಾಶ್ ಹೋಗ್ತಾ ಇದೆ. ಕ್ಯಾಶ್ ಕ್ರೆಡಿಟ್ ಎಂಟ್ರಿ. ಸೊ ಕ್ಯಾಶ್ ತಗೊಳ್ಳಿ. 3,50,000 ಕೆನರಾ ಬ್ಯಾಂಕ್. ಇದು ಡಿನಾಮಿನೇಷನ್ ಫ್ರೆಂಡ್ಸ್. 2,000 ಎಷ್ಟು ನೋಟ್ ಇದೆ? 1,000 ರೂಪೀಸ್ ಈಗಿಲ್ಲ ಬಿಡಿ. 500 ಎಷ್ಟಿದೆ? 200 ಎಷ್ಟಿದೆ? 100 ಎಷ್ಟಿದೆ? 50 ಎಷ್ಟಿದೆ? ಸೊ ನೀವು ಡೆಪಾಸಿಟ್ ಮಾಡುವಾಗ ನಿಮ್ಮ ಹತ್ರ ಯಾವ್ಯಾವ ಡಿನಾಮಿನೇಷನ್ ನೋಟ್ಗಳ ಡಿನಾಮಿನೇಷನ್ ಇರುತ್ತೋ ಅದನ್ನು ಅಲ್ಲಿ ನೀವು ಟೈಪ್ ಮಾಡಬೇಕು. ಸೊ ಇಲ್ಲಿ ನಾನು ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್. ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ರಾಕೇಶ್ ಆ್ಯಂಡ್ ಕಂಪನಿ. ಸೊ ಇದು ಪರ್ಚೇಸ್ ವೋಚರ್. ಸೊ ಪರ್ಚೇಸ್ ವೋಚರ್ಗೆ F9 ನೋಡಿರಿ. ಈಗ ಇದು ಇನ್ವಾಯ್ಸ್ ಮೋಡೆಲ್ ಇದೆ. ನಮಗೆ ವೋಚರ್ ಮೋಡೆಲ್ ಬೇಕು. ಸೊ ಇನ್ವಾಯ್ಸ್ ಮೋಡು ಅಂದರೆ ಸ್ಟಾಕ್ ಐಟಮು, ಕ್ವಾಂಟಿಟಿ, ರೇಟು ಅವೆಲ್ಲ ಹಾಕೋದು. ಇದು ಬೈ ಡಿಫಾಲ್ಟಾಗೆ ಇನ್ವಾಯ್ಸ್ ಮೋಡೆಲ್ ಓಪನ್ ಆಗುತ್ತೆ. ಬಟ್ ನಮಗೆ ವೋಚರ್ ಮೋಡ್ ಬೇಕು. ಹೆಂಗೆ ಅದನ್ನು ವೋಚರ್ ಮೋಡ್ಗೆ ಕನ್ವರ್ಟ್ ಮಾಡೋದು? ಇಲ್ಲಿ ನೋಡಿ, ಚೇಂಜ್ ಮೋಡ್ ಆರ್ ಕಂಟ್ರೋಲ್ H ಪ್ರೆಸ್ ಮಾಡಿ. ಇಲ್ಲಿ ಆ್ಯಸ್ ವೋಚರ್ ಅಂತ ಇದೆ ನೋಡಿ, ಇದನ್ನು ತಗೊಳ್ಳಿ. ಸೊ ಈಗ ಡೆಬಿಟು ಕ್ರೆಡಿಟು ಬಂತು. ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಅಂತ ಇದೆ. ಸಪ್ಲೈಯರ್ ಇನ್ವಾಯ್ಸ್ ನಂಬರ್ 3579. ಕ್ರೆಡಿಟ್ ಎಂಟ್ರಿ ಫಸ್ಟ್. ರಾಕೇಶ್ ಆ್ಯಂಡ್ ಕಂಪನಿ 11,80,000. 11 lakh ಕಂಟ್ರೋಲ್ ಎ 11,80,000. ನ್ಯೂ ರೆಫರೆನ್ಸ್. ಪರ್ಚೇಸ್ ಅಟ್ 18%. ಸೊ ಪರ್ಚೇಸ್ ಅಮೌಂಟ್ ಎಷ್ಟಿದೆ? 10 lakh ಇದೆ. 10 lakh ಟೈಪ್ ಮಾಡಿ. ಈಗ ಟ್ಯಾಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ಪುಟ್ CGST 9%. ಇವೆಲ್ಲ ಮ್ಯಾನ್ಯುಯಲಾಗಿ ಎಂಟ್ರಿ ಮಾಡಬೇಕು ನಾವು. ಇನ್ವಾಯ್ಸ್ ಮೋಡಲ್ಲಿ ಆದರೆ ಅದು ಆಟೋಮೆಟಿಕ್ಕಾಗೆ ಕ್ಯಾಲ್ಕುಲೇಟ್ ಮಾಡಿಕೊಳ್ಳುತ್ತೆ. ಸೊ ವೋಚರ್ ಮೋಡಲ್ಲಿ ನಾವೇ ಡಿವೈಡ್ ಮಾಡಿ ಎಂಟ್ರಿ ಮಾಡಬೇಕು. ಈಗ ನೆಕ್ಸ್ಟ್ ವೋಚರು ಸೇಲ್ಸ್ ವೋಚರು. ಕಿರಣ್ ಆ್ಯಂಡ್ ಕಂಪನಿ ಡೆಬಿಟ್ ಎಂಟ್ರಿ. ಇಲ್ಲಿ ಡೆಬಿಟ್ ಎಂಟ್ರಿ ಫಸ್ಟ್ ನಿಮ್ಮ ಬುಕ್ಕಲ್ಲಿ ಆಗಿದೆಯೋ ಅದೇ ರೀತಿ. ಸೊ ಇಲ್ಲೂ ಕೂಡ ಇನ್ವಾಯ್ಸ್ ಮೋಡಲ್ಲಿದೆ. ವೋಚರ್ ಮೋಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಕಂಟ್ರೋಲ್ H ಹೊಡೀರಿ. ಸೆಲೆಕ್ಟ್ ಆ್ಯಸ್ ವೋಚರ್.
ಈಗ ಡೆಬಿಟ್ ಎಂಟ್ರಿ ಫಸ್ಟು ಕಿರಣ್ ಆ್ಯಂಡ್ ಕಂಪನಿ. ಇವೆಲ್ಲ ಏನು ಬೇಡ, ಎಂಟರ್ ಹೊಡೆದು ಮುಂದೆ ಬನ್ನಿ. 20,06,000 ನ್ಯೂ ರೆಫರೆನ್ಸ್. ಇನ್ವಾಯ್ಸ್ ನಂಬರ್ ಇಲ್ಲಿ ಟೈಪ್ ಮಾಡಬೇಕು. ಸೇಲ್ಸ್ಗೆ ಎಷ್ಟಿದೆ? 6487. ಸೇಲ್ಸ್ ಅಟ್ 18%, 17 lakh ಇದೆ. ಔಟ್ಪುಟ್ CGST 1,53,000. ಔಟ್ಪುಟ್ SGST 1,53,000. ಓಕೆ ಫ್ರೆಂಡ್ಸ್, ಈಗ ಮುಂದಿನ ಕ್ವಶನ್ಗೆ ಹೋಗೋಣ. ರಿಸೀವ್ಡ್ rupees 19 lakh by check from Kiran and Company. Canara Bank account data to Kiran and Company. Receipt voucher. Credit entry first. Press F6. Sorry. Kiran and Company credit. ಸೊ ಅವನ ಹತ್ರ ಅಮೌಂಟ್ ಎಷ್ಟು ತಗೊಳ್ತಾ ಇದ್ದೀರಾ? 19 lakh. ಎಗನೆಸ್ಟ್ ರೆಫರೆನ್ಸ್. ಫ್ರೆಂಡ್ಸ್, ಇಲ್ಲಿ ಮೆಥಡ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಅಂತ ಇದೆಯಲ್ಲ, ಇದು ಪರ್ಚೇಸು ಸೇಲ್ಸ್ ಮಾಡುವಾಗೂ ಬಂದಿತ್ತು. ಆವಾಗ ಬೈ ಡಿಫಾಲ್ಟಾಗೆ ನ್ಯೂ ರೆಫರೆನ್ಸಲ್ಲಿ ಕೂತ್ಕೋತಿತ್ತು. ಈಗ ರಿಸೀಟು ಪೇಮೆಂಟ್ ಮಾಡಬೇಕಾದ್ರೆ ಎಗನೆಸ್ಟ್ ರೆಫರೆನ್ಸಲ್ಲಿ ಡಿಫಾಲ್ಟಾಗಿ ಬಂದು ಕೂತ್ಕೊಳ್ಳುತ್ತೆ. ಈ ಮೆಥಡ್ ಆಫ್ ಅಡ್ಜಸ್ಟ್ಮೆಂಟ್ ಅಂದ್ರೇನು? ಅಡ್ವಾನ್ಸ್. ಸಪೋಸ್ ಆ ಕಸ್ಟಮರ್ ಹತ್ರ ಅಥವಾ ಆ ಸಪ್ಲೈಯರ್ಗೆ ನೀವು ಹಿಂದೆ ಅಡ್ವಾನ್ಸ್ ಕೊಟ್ಟಿದ್ರೆ ಅದನ್ನು ತಗೋಬೇಕು. ಎಗನೆಸ್ಟ್ ರೆಫರೆನ್ಸ್ ಅಂದರೆ ಈಗ ನೀವು ಯಾವ ಬಿಲ್ಗೆ ಪೇಮೆಂಟ್ ಮಾಡ್ತಿದ್ದೀರಾ, ಯಾವ ಬಿಲ್ಗೆ ಅಮೌಂಟನ್ನು ತಗೋತಾ ಇದ್ದೀರಾ ಅಂತ ಅದರ ಅರ್ಥ. ನೀವು ಯಾವ ಬಿಲ್ಲಿಗೆ ತಗೋತಾ ಇದ್ದೀರಾ, ಯಾವ ಬಿಲ್ಲಿಗೆ ಕೊಡ್ತಾ ಇದ್ದೀರಾ ಅಂತ ಎಗನೆಸ್ಟ್ ರೆಫರೆನ್ಸ್ ಅಂದರೆ. ನ್ಯೂ ರೆಫರೆನ್ಸ್ ಅಂದರೆ ಹೊಸ್ದಾಗಿ ಪರ್ಚೇಸ್ ಮಾಡಿದ್ರೆ ನ್ಯೂ ರೆಫರೆನ್ಸ್, ಹೊಸ್ದಾಗಿ ಸೇಲ್ ಮಾಡಿದ್ರೆ ನ್ಯೂ ರೆಫರೆನ್ಸ್. ಆನ್ ಅಕೌಂಟ್ ಅಂದರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಲಿ ಅವರು ಪರ್ಚೇಸ್ ಆರ್ಡ್ರ್ ಮಾಡಿರ್ತಾರೆ, ಇಂಥ ಗೂಡ್ಸನ್ನು ನಮಗೆ ಮ್ಯಾನುಫ್ಯಾಕ್ಚರ್ ಮಾಡಿಕೊಡಿ ಅಂತ. ಸೊ ಅದನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಬಟ್ ಅದು ಅಪರೂಪದ ಕೇಸು. ಬಟ್ ಅಡ್ವಾನ್ಸ್, ಎಗನೆಸ್ಟ್ ರೆಫರೆನ್ಸ್, ನ್ಯೂ ರೆಫರೆನ್ಸ್ ಇದು ಬಹಳ ಮುಖ್ಯವಾದದ್ದು. ಅಡ್ವಾನ್ಸ್ ಅಂದರೆ ಹಿಂದೆ ನೀವು ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ರೆ ಅಥವಾ ನೀವು ಕಸ್ಟಮರ್ ಹತ್ರ ಅಡ್ವಾನ್ಸ್ ತಗೊಂಡಿದ್ರೆ. ಎಗನೆಸ್ಟ್ ರೆಫರೆನ್ಸ್ ಅಂದರೆ ಈಗ ನಂಬರ್ ಆಫ್ ಟೈಮ್ಸ್ ಪರ್ಚೇಸ್ ಮಾಡಿರ್ತೀರ ಅವನ ಹತ್ರ, ಹಾಗೆ ಕಸ್ಟಮರ್ ನಿಮ್ಮ ಹತ್ರ ಸುಮಾರು ಸಾರಿ ಪರ್ಚೇಸ್ ಮಾಡ್ಕೊಂಡು ಹೋಗಿರ್ತಾರೆ. ಎಗನೆಸ್ಟ್ ರೆಫರೆನ್ಸ್ ತಗೊಂಡಾಗ ಅವನು ಯಾವ್ಯಾವ ಬಿಲ್ಗೆ ಸೇಲ್ಸು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದ ಅನ್ನೋದು ಒಂದು ಲಿಸ್ಟೇ ಅಪಿಯರ್ ಆಗುತ್ತೆ. ನೋಡಿ, ಇಲ್ಲಿ ನಾನಿಲ್ಲಿ ಒಂದೇ ಒಂದು ಪರ್ಚೇಸು ಸೇಲ್ಸ್ ಎಂಟ್ರಿ ಮಾಡಿದ್ದೀನಿ, ಇಲ್ಲಿ ಒಂದು ಸೇಲ್ಸ್ ಎಂಟ್ರಿ ಮಾತ್ರ ಬರ್ತಾ ಇದೆ. ಅದೇ ಕಸ್ಟಮರು ನಿಮ್ಮ ಹತ್ರ 10 ಸಲ 15 ಸಲ ಸೇಲ್ಸ್ ಮಾಡ್ಕೊಂಡು ಹೋಗಿದ್ರೆ ಅವನ 10-15 ಬಿಲ್ಲೂ ಇಲ್ಲಿ ಬರ್ತಾ ಇದೆ. ಆ 10-15 ಬಿಲ್ಗೆ ಯಾವ ಬಿಲ್ ನಂಬರ್ಗೆ ನೀವು ಅಮೌಂಟ್ ತಗೋತಾ ಇದ್ದೀರಾ, ಯಾವ ಬಿಲ್ ನಂಬರ್ಗೆ ನೀವು ಪೇಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದು ಎಗನೆಸ್ಟ್ ರೆಫರೆನ್ಸ್ನ ಮೀನಿಂಗು. ಓಕೆ, ಈಗ ಈ ಬಿಲ್ಲಿಗೆ ನಾವು ಪೇ ಮಾಡ್ತಾ ಇದ್ದೀವಿ. ನ್ಯೂ ರೆಫರೆನ್ಸ್ ಹೇಳಿದ್ದೀನಿ, ಹೊಸ್ದಾಗಿ ಪರ್ಚೇಸ್ ಮಾಡಿದ್ರೆ, ಹೊಸ್ದಾಗಿ ಸೇಲ್ಸ್ ಮಾಡಿದ್ರೆ. ಸೊ ಕೆನರಾ ಬ್ಯಾಂಕ್ ಅಕ್ಸೆಪ್ಟ್. ನೆಕ್ಸ್ಟ್ ವಾಚರ್. Paid rupees 9,50,000 by check to Rakesh and Company. Payment voucher. F5. Payment ಅಲ್ಲಿ ಡೆಬಿಟ್ ಫಸ್ಟ್ ರಾಕೇಶ್ ಅಂಡ್ ಕಂಪನಿ 9,50,000. ನೋಡಿ, ಎಗನೆಸ್ಟ್ ರೆಫರೆನ್ಸು. ಸೊ ಇವನ ಹತ್ರ ನೀವು ಒಂದೇ ಒಂದು ಪರ್ಚೇಸ್ ಮಾಡಿದ್ದೀರಾ, ಅದಕ್ಕೆ ಒಂದು ಬಿಲ್ ಬರ್ತಾ ಇದೆ. ಅವನ ಹತ್ರ ನೀವು ಅನೇಕ ಸಲ ಪರ್ಚೇಸ್ ಮಾಡಿದರೆ ಅಷ್ಟೂ ಬಿಲ್ ಅಲ್ಲಿ ಬರೋದು. ಅಷ್ಟೂ ಬಿಲ್ಲಲ್ಲಿ ಯಾವ ಬಿಲ್ಲಿಗೆ ನೀವು ದುಡ್ಡು ಕೊಡ್ತಾ ಇದ್ದೀರಾ ಅಂತ ಅದರ ಮೀನಿಂಗು. ಕೆನರಾ ಬ್ಯಾಂಕ್. ನೆಕ್ಸ್ಟ್, ವಿತ್ಡ್ರಾನ್ ಫ್ರಮ್ ಕೆನರಾ ಬ್ಯಾಂಕ್. ಇದು ಕಾಂಟ್ರಾ ವೋಚರ್. F4. ಪ್ರೆಸ್ F4. ಕಾಂಟ್ರಾ ಕ್ರೆಡಿಟ್ ಎಂಟ್ರಿ ಫಸ್ಟ್.
ಕೆನರಾ ಬ್ಯಾಂಕ್ ಕ್ರೆಡಿಟು ಎಷ್ಟು ತಗೊಳ್ತಾ ಇದ್ದೀರಾ? 50,000 ಟೈಪ್ ಮಾಡಿ. ಸೊ ಪೆಟಿ ಕ್ಯಾಶ್ ಪರ್ಪಸ್ಗೆ ತಗೊಳ್ತಾ ಇದ್ದೀರಾ. ಸೊ ಪೆಟಿ ಕ್ಯಾಶ್ ಇಲ್ಲಿ ಡೆಬಿಟ್ ಆಗುತ್ತೆ. ಸೆಲೆಕ್ಟ್ ಪೆಟಿ ಕ್ಯಾಶ್. ಸೊ ನೆಕ್ಸ್ಟ್ ವೋಚರ್. ಪೇಯ್ಡ್ ಲೇಬರ್ ಚಾರ್ಜಸ್ ₹10,000 ಬೈ ಕ್ಯಾಶ್ ಪೇಮೆಂಟ್ ವೋಚರ್. ಸೊ ನಿಮ್ಮ ಬುಕ್ಕಲ್ಲಿ ಹೆಂಗಿದೆಯೋ ಹಂಗೆ ಮಾಡ್ತಾ ಹೋಗಿ. ಲೇಬರ್ ಚಾರ್ಜ್ ಪೇಮೆಂಟಲ್ಲೆಲ್ಲ F5 ಹೊಡೀರಿ, ಪೇಮೆಂಟ್ ವೋಚರ್ ಬರುತ್ತೆ. ಈಗ ಸೆಲೆಕ್ಟ್ ಮಾಡಿ ಲೇಬರ್ ಚಾರ್ಜಸ್ 10,000 ಬೈ ಪೆಟಿ ಕ್ಯಾಶ್. ಸೊ ಪೆಟಿ ಕ್ಯಾಶಿಂದ ಕೊಡ್ತಾ ಇದ್ದೀರಾ. ಓಕೆ. ಸೊ ನೆಕ್ಸ್ಟ್ ಕ್ವಶನ್. ಫ್ರೈಟ್ ಇನ್ವಾರ್ಡ್ ಚಾರ್ಜಸ್ ಪೇಮೆಂಟ್ ವೋಚರ್. ಫ್ರೈಟ್ ಇನ್ವಾರ್ಡ್ ಡೆಬಿಟ್ ಆಗುತ್ತೆ. 30,000 ಕೆನರಾ ಬ್ಯಾಂಕ್. Advertisement charges amount 25,000 Canara Bank. Control A. Courier charges 5,000 Canara Bank. Next, salary 75,000 Canara Bank. ಅಕ್ಸೆಪ್ಟ್ ಆದಮೇಲೂ ಎಂಟರ್ ಬಟನ್ ನೋಡಿದ್ರೆ ಅಲ್ಲಿ ಫಸ್ಟ್ ಅಡ್ವರ್ಟೈಸ್ಮೆಂಟ್ ಚಾರ್ಜಸ್ ಇದೆ, ಅದೇ ಬಂದ್ಬಿಡುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್, ಟೆಲಿಫೋನ್ ಚಾರ್ಜಸ್ 10,000 ಕೆನರಾ ಬ್ಯಾಂಕ್. ನೆಕ್ಸ್ಟ್ ಕ್ವಶನ್. ಎಲೆಕ್ಟ್ರಿಸಿಟಿ ಚಾರ್ಜಸ್ 7,500 7,500 ಕೆನರಾ ಬ್ಯಾಂಕ್. ಪೂಜಾ ಎಕ್ಸ್ಪೆನ್ಸಸ್ ಎಲ್ಲ ಪೇಮೆಂಟ್ ವೋಚರು ಬ್ರ್ಯಾಕೆಟಲ್ಲಿ ಬರೆದಿದ್ದೀನಿ ಫ್ರೆಂಡ್ಸ್. ಅದನ್ನು ನೋಡ್ಕೊಂಡು ನೀವು ಆಯಾಯ ವೋಚರಲ್ಲಿ ಎಂಟ್ರಿ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಪೂಜಾ ಎಕ್ಸ್ಪೆನ್ಸಸ್ 3,000 ಪೆಟಿ ಕ್ಯಾಶ್. ಈಗ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಎಲ್ಲ ಜರ್ನಲ್ ವೋಚರಲ್ಲಿ ಬರುತ್ತೆ. F7 ಫಂಕ್ಷನಲ್ ಕೀನ ಪ್ರೆಸ್ ಮಾಡಿ ಜರ್ನಲ್ ವೋಚರ್ ಓಪನ್ ಆಯಿತು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಟು ಅಶೋಕ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 55,000 ಅಶೋಕ್ ಕ್ಯಾಪಿಟಲ್. Second adjustment entry. Charge interest on HDFC bank loan at the rate of 10%. Interest on bank loan account data to HDFC bank loan 1 lakh rupees. So interest on bank loan 1 lakh. Ashok Capital. HDFC Bank. ಓಕೆ ಫ್ರೆಂಡ್ಸ್, ಈ ರೀತಿ ಟ್ಯಾಲಿನಲ್ಲಿ ಅಕೌಂಟಿಂಗ್ ವೋಚರಲ್ಲಿ ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡೋದು. ಫಸ್ಟು ಟ್ರಾನ್ಸಾಕ್ಷನಲ್ಲಿ ಆನ್ಸರಲ್ಲಿ ಏನೇನು ಲೆಡ್ಜರ್ ಇರಿಸಿದೆ ಅದೆಲ್ಲ ಕ್ರಿಯೇಟ್ ಮಾಡಬೇಕು. ಅದು ಯಾವ್ಯಾವ ಗ್ರೂಪಿಗೆ ಬರುತ್ತೆ ಅಂತ ಗ್ರೂಪಿಂಗ್ನ ಕರೆಕ್ಟಾಗಿ ಮಾಡಬೇಕು. ಆಮೇಲೆ ವೋಚರ್ ಎಂಟ್ರೀಸಿಗೆ ಬರಬೇಕು. ನಾನು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೀನಿ ಯಾವ ವೋಚರ್ಗೆ ಬರುತ್ತೆ ಅಂತ, ಅದನ್ನು ನೋಡಿಕೊಂಡು ಆ ವೋಚರ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ನೀವು
ಕ್ರೆಡಿಟ್ ಎಂಟ್ರಿ ಫಸ್ಟಾ ಡೆಬಿಟ್ ಎಂಟ್ರಿ ಫಸ್ಟಾ ಅನ್ನೋದನ್ನು ನೋಡ್ಕೋಬೇಕು. ನೋಡಿಕೊಂಡು ಕ್ರೆಡಿಟ್ ಎಂಟ್ರಿ ಫಸ್ಟ್ ಆದರೆ ಕ್ರೆಡಿಟ್ ಲೆಡ್ಜರ್ ತಗೊಳ್ಳಿ, ಡೆಬಿಟ್ ಎಂಟ್ರಿ ಫಸ್ಟ್ ಆದರೆ ಡೆಬಿಟ್ ಲೆಡ್ಜರ್ನ ಫಸ್ಟ್ ತಗೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ಅರ್ಥ ಆಯ್ತಲ್ಲ ನಿಮಗೆ ಯಾವ ರೀತಿ ಟ್ಯಾಲಿ ಪ್ರೈಮ್ನಲ್ಲಿ ಲೆಡ್ಜರ್ ಕ್ರಿಯೇಟ್ ಮಾಡಿ ಅಕೌಂಟಿಂಗ್ ವೋಚರಲ್ಲಿ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡೋದು ಅಂತ. ಸೊ ನಿಮಗೆಲ್ಲ ಅರ್ಥವಾಗಿದೆ ಅಂತ ಅನ್ಕೋತೀನಿ. ಸ್ನೇಹಿತರೆ, ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ನನ್ನ ಮುಂದಿನ ವಿಡಿಯೋದಲ್ಲಿ ಇದೇ ಅಸೈನ್ಮೆಂಟಲ್ಲಿ ಬ್ಯಾಲೆನ್ಸ್ ಶೀಟ್ ನೋಡೋದು ಹೇಗೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರಿಪೋರ್ಟ್ ನೋಡೋದು ಹೇಗೆ, ಇಂಡಿವಿಜುವಲ್ ಲೆಡ್ಜರ್ ಬ್ಯಾಲೆನ್ಸಸ್ಸನ್ನು ಯಾವ ರೀತಿ ಚೆಕ್ ಮಾಡೋದು, ಪ್ರಿಂಟೌಟ್ ತೆಗೆಯೋದು ಹೇಗೆ, ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋ ಮಾಡ್ತೀನಿ. ಸ್ನೇಹಿತರೆ, ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು.